ಬಾಯಾರಿದ ಕಾಗೆ. ಒಂದು ಬೇಸಿಗೆಯ ದಿನ ಕಾಗೆಯೊಂದು ಮರುಭೂಮಿಯ ಮೇಲೆ ನೀರು ಹುಡುಕುತ್ತಾ ಹಾರುತ್ತಿತ್ತು. ಗಂಟೆಗಟ್ಟಲೆ ಹಾರಿದ ಕಾಗೆ ಸುಸ್ತಾಗಿ ಬಾಯಾರಿಕೆಯಾಗಿತ್ತು. ಕಾಗೆಯು ಒಂದು ಸಣ್ಣ ಹಳ್ಳಿಯ ಮೇಲೆ ಹಾರಿ ಹೋದಾಗ ಅದು ಮನೆಯ ಹೊರಗೆ ನೀರಿನ ಹೂಜಿಯನ್ನು ಗುರುತಿಸಿತು. ಕಾಗೆಯು ಹೂಜಿಗೆ ಹಾರಿ ಅದನ್ನು ಕುಡಿಯಲು ಪ್ರಯತ್ನಿಸಿತು. ಆದರೆ ನೀರಿನ ಮಟ್ಟವು ತುಂಬ ಕಡಿಮೆಯಾಗಿದೆ ಮತ್ತು ಕಾಗೆಯ ಕೊಕ್ಕು ಅದನ್ನು ತಲುಪಲು ಸಾಧ್ಯವಾಗಲಿಲ್ಲ. ಕಾಗೆ ಹೂಜಿ ತುದಿಗೆ ಹಾಕಲು ಪ್ರಯತ್ನಿಸಿತು. ಅದು ತುಂಬ ಭಾರವಾಗಿತ್ತು. ಹತ್ತಿರದಲ್ಲಿ ಕೆಲವು ಬೆಣಚುಕಲ್ಲುಗಳನ್ನು ಕಂಡು ಕಾಗೆ ಕೈ ಬಿಡಲು ಮುಂದಾಯಿತು. ಕಾಗೆಗೆ ಒಂದು ಉಪಾಯ ಬಂತು. ಅದು ಬೆಣಚುಕಲ್ಲುಗಳನ್ನು ಎತ್ತಿಕೊಂಡು ಹೂಜಿಗೆ ಬೀಳಿಸಲು ಪ್ರಾರಂಭಿಸಿತು. ಪ್ರತಿ ಬೆಣಚುಕಲ್ಲು ನೀರಿನ ಮಟ್ಟ ಏರಿಸಿತು. ಕೊನೆಗೆ ಕಾಗೆಗೆ ನೀರು ಕುಡಿಯುವಷ್ಟು ನೀರು ಸಿಕ್ಕಿತು. ಕಾಗೆ ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡು ಹಾರಿ ಹೋಗಿ ತನ್ನ ಜಾಣ್ಮೆಯ ಬಗ್ಗೆ ಹೆಮ್ಮೆ ಪಡುತ್ತಾ ಸಮಾಧಾನವಾಯಿತು. ಕಥೆಯ ನೈತಿಕತೆ ಎಂದರೆ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ ಕಠಿಣ ಸವಾಲುಗಳನ್ನು ಸಹ ಜಯಿಸಲು ಸಹಾಯ ಮಾಡುತ್ತವೆ. ಪೆಟ್ಟಿಗೆಯ ಹೊರಗಡೆ ಯೋಚಿಸಲು ಮತ್ತು ನಮ್ಮ ಸಮಸ್ಯೆಗಳಿಗೆ ನವೀನ ಪರಿಹಾರಗಳನ್ನು ಕಂಡುಹಿಡಿಯಲು ಇದು ನಮಗೆ ಕಲಿಸುತ್ತದೆ. ಇದು ಪರಿಶ್ರಮದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರ ಕಾಡಿನಲ್ಲಿ ನಿಧಾನವಾಗಿ ಚಲಿಸುವ ಆಮೆ ಮತ್ತು ವೇಗವಾಗಿ ಚಲಿಸುವ ಮೊಲ ವಾಸಿಸುತ್ತಿತ್ತು. ಮೊಲವು ತನ್ನ ವೇಗಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಅದರ ಬಗ್ಗೆ ಹೆಮ್ಮೆ ಪಡಲು ಇಷ್ಟವಾಯಿತು. ಒಂದು ದಿನ ಮೊಲವು ಆಮೆಗೆ ಓಟದ ಸ್ಪರ್ಧೆಗೆ ಸವಾಲು ಹಾಕಿತು. ಆಮೆ ಆತ್ಮವಿಶ್ವಾಸವನ್ನು ಅನುಭವಿಸಿ ಸವಾಲನ್ನು ಸ್ವೀಕರಿಸಿತು. ಕಾಡಿನಲ್ಲಿರುವ ಇತರ ಪ್ರಾಣಿಗಳು ಓಟವನ್ನು ವೀಕ್ಷಿಸಲು ಜಮಾಯಿಸಿದವು. ಓಟವು ಪ್ರಾರಂಭವಾಯಿತು ಮತ್ತು ಮೊಲವು ಆಮೆಯನ್ನು ಬಹಳ ಹಿಂದೆ ಬಿಟ್ಟು ಮುಂದೆ ಓಡಿತು. ತನ್ನ ಗೆಲುವಿನ ವಿಶ್ವಾಸವನ್ನು ಹೊಂದಿದ್ದ ಮೊಲವು ಮರದ ಕೆಳಗೆ ಚಿಕ್ಕ ನಿದ್ರೆ ತೆಗೆದುಕೊಳ್ಳಲು ನಿರ್ಧರಿಸಿತು. ಏತನ್ಮಧ್ಯೆ ಆಮೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಅಂತಿಮ ಗೆರೆಯ ಕಡೆಗೆ ಚಲಿಸುವುದನ್ನು ಮುಂದುವರೆಸಿತು. ಮೊಲವು ಎಚ್ಚರವಾದಾಗ ಆಮೆ ಅಂತಿಮ ಗೆರೆಯನ್ನು ಸಮೀಪಿಸುತ್ತಿದೆ ಎಂದು ಅವನು ಅರಿತುಕೊಂಡನು. ಮೊಲವು ಅಂತಿಮ ಗೆರೆಯ ಕಡೆಗೆ ಓಡಿತು, ಆದರೆ ಅದು ತುಂಬ ತಡವಾಗಿತ್ತು. ಆಮೆ ಈಗಾಗಲೇ ಓಟವನ್ನು ಗೆದ್ದು ಅಂತಿಮ ಗೆರೆಯನ್ನು ದಾಟಿತು. ಕಥೆಯ ನೈತಿಕತೆಯು ನಿಧಾನವಾಗಿ ಮತ್ತು ಸ್ಥಿರವಾದ ಓಟವನ್ನು ಗೆಲ್ಲುತ್ತದೆ. ವೇಗ ಮತ್ತು ಪ್ರತಿಭೆಗಿಂತ ಪರಿಶ್ರಮ ಮತ್ತು ಸಂಕಲ್ಪ ಮುಖ್ಯ ಎಂದು ಇದು ನಮಗೆ ಕಲಿಸುತ್ತದೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳುವುದರ ವಿರುದ್ಧವೂ ಇದು ನಮ್ಮನ್ನು ಎಚ್ಚರಿಸುತ್ತದೆ. ಎಲ್ಲ ಮಕ್ಕಳು ಈ ಕಥೆಯನ್ನು ಇಷ್ಟಪಟ್ಟಿದ್ದೀರಾ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ಬೆಡ್ ಟೈಮ್ ಸ್ಟೋರೀಸ್ನ ಕೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.